ಇವತ್ತು ಶನಿವಾರ ಪ್ರಯುಕ್ತ ನಮ್ಮ ಫ್ಯಾಮಿಲಿ ಅಷ್ಟರು ಇಲ್ಲಿ ನೋಡಿ, ನನ್ನ ಫ್ಯಾಮಿಲಿ ಅದಾರ ಅಷ್ಟರು. ಇವ ನನ್ನ ಮಗ, ಸಣ್ಣ ಮಗ, ಇವ ನನ್ನ ಹಿರಿ ಮಗ, ಇವ ನನ್ನ ಮಿಡಲ್ ಮಗ, ನನ್ನ ಮಗಳು ಅಷ್ಟರು ಕೂಡಿ ಇವತ್ತು ಯಲಗೂರಿಗೆ ಹೋಗ್ತೀವಿ. ಯಲಗೂರಿಗೆ ಹೋಗಿ ಕೆರೆ ಹನುಮಂತ ದೇವ್ರಿಗೆ ಹೋಗಿ ಆಮೇಲೆ ಕೂಡಲ ಸಂಗಮ ಹೋಗ್ತೀವಿ. ನಿಯರ್ ಆಗ್ತದೆ ಇಲ್ಲಿಂದ ಕೂಡಲ ಸಂಗಮ. ಮುಂದೆ ಬರೋ ಹೊತ್ನಾಗ ಆಲ್ಮಟ್ಟಿ ಡ್ಯಾಮ್ ನೋಡಿಕೊಂಡು, ಆಲ್ಮಟ್ಟಿ ಗಾರ್ಡನ್ ಐತಿ ಅಲ್ಲ ಒಂದು ಚೆನ್ನಾಗಿರೋದು, ಆಮೇಲೆ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ಕೊಂಡು ಬರ್ತೀವಿ ನಾವು. ಇಲ್ಲಿ ನೋಡಿ ನಾವು ಹೋಗ್ತಾ ಇರೋ ರೂಟು ಮುದೇಬಾಳ್ ರೂಟ್ನಲ್ಲಿ ನಾವು ಬಸವನ ಬಾಗೇವಾಡಿಗೆ ಹೋಗ್ಬೇಕು. ಇದೇ ರೂಟ್ನಲ್ಲಿ ಬಸವನ ಬಾಗೇವಾಡಿ ತಾಲೂಕು ಬರ್ತದೆ. ಬಸವನ ಬಾಗೇವಾಡಿಗೆ ಹೋಗಿ ಬಸವನ ಬಾಗೇವಾಡಿಯಿಂದ ನಾವು ನಿಡಗುಂದಿಗೆ ಹೋಗ್ಬೇಕು. ಅಲ್ಲಿ ಹೈವೇ 4 ವೇ ಟಚ್ ಆಗ್ತದೆ. ಅಲ್ಲಿ ನಿಂತು ನಾವು ಹೋಗ್ತೀವಿ. ಈಗ ಹೋಗಮ್ಮ ಫ್ರೆಂಡ್ಸ್, ನೆಕ್ಸ್ಟ್ ಮೀಟ್ ಆಗ್ತೀನಿ ನಿಮ್ಗೆ. ದಿಂಡವಾರದ ಹತ್ರ ಇರುವಂತ ಒಂದು ಆಲದ ಅದಾವು, ಭಾಳ ಚೆನ್ನಾಗಿದಾವೆ. ಒಂದು 8 ಆಲದ ಮರ ಅದಾವ ಫ್ರೆಂಡ್ಸ್. ಇಲ್ಲಿ ಭಾಳ ಹಳೆ ಕಾಲದ ಆಲದ ಮರ. ಈ ಆಲದ ಮರ ನೀವು ಮತ್ತೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಸಿಗಂಗಿಲ್ಲ. ಈ ನಾವೇನು ಬಸವನ ಬಾಗೇವಾಡಿ ಮುದ್ದೇಬಾಳ್ ರೂಟ್ ಹೋಗ್ತೀವಲ್ಲ, ಇಲ್ಲಿ ಮಾತ್ರ ಸಿಗ್ತಾವೆ. ಒಳ್ಳೆ ಭಾಳ ಹಳೆ ಕಾಲದ್ದು. ಬಹುಶಃ ನನಗೆ ತಿಳಿದ ಪ್ರಕಾರ ಇವೆಲ್ಲ ಬ್ರಿಟಿಷರ ಕಾಲದಲ್ಲಿ ಪ್ಲಾಂಟಿಂಗ್ ಮಾಡಿ ಬೆಳೆಸಿದಂಥ ಗಿಡ ಇರಬೇಕಿದು. ಇದು ದಿಂಡವಾರದಲ್ಲಿ ಸಿಗ್ತಾವೆ ಈ ಗಿಡಗಳು. ತೋರಿಸೋದಕ್ಕೆ ಜೂಮ್ ಮಾಡೋದು ನೋಡಿ ಫ್ರೆಂಡ್ಸ್, ಇದು ದಿಂಡವಾರ. ಇದು ಇಲ್ಲಿಂದ ನಾವು ಲೆಫ್ಟ್ ಆ ಬೋರ್ಡ್ ತೋರಿಸು, ಜೂಮ್ ಮಾಡು. ಇಲ್ಲಿಂದ ನಾವು ಯಲಗೂರಿಗೆ ಹೋಗ್ಬೇಕಂತೇಳಿ ಅಂದ್ರೆ ಬಸವನ ಬಾಗೇವಾಡಿಗೆ ಹೋಗ್ಬೇಕು. ಬಸವನ ಬಾಗೇವಾಡಿ ಈ ದಿಂಡವಾರ್ಲಿಂತ ರೈಟಿಗೆ ತಗೋಬೇಕು. ರೈಟಿಗೆ ತಗೊಂಡು ಸೀದಾ ಇಲ್ಲಿಂತ ಒಂದು 15 ಕಿಲೋಮೀಟರ್ ಏನೋ ಇರ್ಬೋದು. ಆಲದ ಮರ ಪೂರ ಜೂಮ್ ಮಾಡ್ಬೇಡ, ಜೂಮ್ ಹಿಡಿ, ದೂರ ಹಿಡಿ, ಹಂಗಿಡಿ. ನೋಡಿ ಫ್ರೆಂಡ್ಸ್, ಇವೆಲ್ಲ ಆಲದ ಮರಗಳು ಇಲ್ಲಿ ಯಾವಾಗ ಬ್ರಿಟಿಷರ ಕಾಲದಲ್ಲಿ ಪ್ಲಾಂಟಿಂಗ್ ಮಾಡಿರ್ಬೇಕಿದು. ಆಲದ ಮರಗಳು ಸಿಕ್ಕಾಪಟ್ಟೆ ಸಿಗ್ತಾವೆ ಇಲ್ಲಿ ದಿಂಡವಾರದಲ್ಲಿ. ಭಾಳ ಅದಾವ ಆಲದ ಮರ. ಭಾಳ ಚೆನ್ನಾಗಿ ಅನಿಸ್ತದೆ ಫ್ರೆಂಡ್ಸ್. ಅದ್ರೊಳಗೆ ಬೆಳಗ್ಗೆ ಇದನ್ನು ನೋಡ್ಲಿಕ್ಕೆ ಏನೋ ಒಂಥರ ಆನಂದ. ಇವ್ ನೋಡು ಫ್ರೆಂಡ್ಸ್, ಮಗ ಒಟ್ಟ ಕುಂದ್ರಾಗ್ತಾ ಇರಲ್ಲ, ಬರೀ ಕಿಟಕಿಗೆ ನಿಂದಿರ್ತಾನ. ಯಾಕೆ ಕುಂದ್ರು ಶಿವ ಕೈ ಹಾಕಿ ಮತ್ತೆ ಫ್ಯಾನ್ ಇಲ್ಲ ಅಂತ ಏನಾಗ್ತದ ಶಂಕರ? ಫ್ಯಾನ್ ಹಾಕಿರ್ತಾರೆ, ಕರೆಂಟ್ ಹೋಗೋದು ಬರೋದು ಮಾಡ್ತಾವ. ಅಲ್ಲ ಏನು ಅದು ಉದ್ದೇಶ ಏನದು? ಫ್ಯಾನ್ ಹಾಕೋದಂತ ಉದ್ದೇಶ ಏನು? ಯಾಕೆ ಹಾಕ್ತಾರೆ ಇವೆಲ್ಲ ಫ್ಯಾನ್ಗಳು? ಏನು ಇದು ಅದಕ್ಕೆ ಯೂಸ್ ಮಾಡ್ತಾರೆ? ಎದಕ್ಕೆ ಯೂಸ್ ಮಾಡಿ ಹಾಕ್ತಾರೆ? ಸುಮ್ಮನೆ ಯಾವ ಗಾಳಿ ಶಕ್ತಿಯಿಂದ ಕರೆಂಟ್ ಉತ್ಪಾದನೆ ಆಗ್ತದೆ. ನೋಡಿ ಸಮೇತ ಕಾಣಿಸ್ತಿದೆ. ಗಾಳಿಯನ್ನು ಉಪಯೋಗಿಸಿಕೊಂಡು ಅಲ್ಲಿ ಒಳಗೆ ಮನೆಯಷ್ಟು ಜಾಗ ಇರುತ್ತೆ. ಇಲ್ಲ ಎತ್ತರ ಪ್ರದೇಶ ಇದು. ಫ್ಯಾನ್ಗಳನ್ನು ಹಾಕಿದೆ, ಗಾಳಿ ಜಾಸ್ತಿ. ಯಾಕೆ ಜಾಗ ಇರಲ್ಲ? ಈ ಕಡೆ ಇಡಿ ಬಿಲ್ಡಿಂಗ್. ಇದು ಸ್ಟೇಷನ್ ಫ್ರೆಂಡ್ಸ್, ಇದು ಸ್ಟೇಷನ್. ಏನು ಗಾಳಿಯಿಂದ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ ಆ ಸ್ಟೇಷನ್ ಇದು. ಗುಡ್ಡನೇ, ಗುಡ್ಡದ ಮ್ಯಾಗ ಏರ್ಲಾತ್ತೀವಿ ನಾವು. ಇಲ್ಲಿ ಗುಡ್ಡ ಇದೆ ನೋಡಿ. ಇಲ್ಲಿ ಮನೆ ಕಟ್ಟಕತ್ತಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಮೇಲೆ
ಇಲ್ಲಿ ಅಲ್ಲಿ ಅದು ತೋರಿಸು, ಅದು ಜೂಮ್ ಮಾಡಿ. ಹಾಂ ನೋಡಿ ಫ್ರೆಂಡ್ಸ್, ಇದು ಇಂಗ್ಲೇಶ್ವರ, ಇದು ಇಂಗ್ಲೇಶ್ವರ, ಇದು ಬಸವ ಜನ್ಮಸ್ಥಳ. ಇದು ಬಸವ ಜನ್ಮಸ್ಥಳ ಇರೋದ್ರಿಂದ ಇಲ್ಲೆಲ್ಲ ನೋಡಿ ಸರ್ಕಲ್ಲೆಲ್ಲ ಬಸವಣ್ಣವ್ರು ಇದು ಹಾಕಿರ್ತಾರೆ. ಇದು ಇಂಗ್ಲೇಶ್ವರ, ಇದು ಬಸವಣ್ಣವರ ತಾಯಿ ತವ್ರ ಮನೆ. ಅಲ್ಲಿ ಗುಡ್ಡ ಇದೆ. ಏನ್ ಚಂದ ಬೆಳೆದಿದೆ ನೋಡಿ ಅಲ್ಲಿ. ವಾತಾವರಣ ಚೆನ್ನಾಗಿದೆ. ಇದು ಬಸವನ ಬಾಗೇಡಿ ಫ್ರೆಂಡ್ಸ್, ಇದು ಬಸವನ ಬಾಗೇಡಿಗೆ ಬಂದೆ ನಾವು ಇವಾಗ. ಇದು ಬಸವನ ಬಾಗೇಡಿದಲ್ಲಿ ನಿಮ್ಗೆ ಗೊತ್ತಿರಬೇಕು, ಬಸವನ ಬಾಗೇಡಿದಲ್ಲಿ ಬಸವಣ್ಣವರ ಸ್ಥಳ. ಇದು ಬಸವಣ್ಣವರ ಬಸವೇಶ್ವರ ದೇವಸ್ಥಾನ. ಇದು ಅಲ್ಲಿ ಮ್ಯಾಗಿದೆ ಗುಡಿ, ಬಸವೇಶ್ವರ ದೇವಸ್ಥಾನ ಪಡಿಸಿದ್ದು ಬಸವೇಶ್ವರ ಟೆಂಪಲ್ ಫ್ರೆಂಡ್ಸ್. ಏನ್ ಪಪ್ಪ ಶ್ರೀರಾಮ್ ಬಸವಣ್ಣನವರು ನೋಡಿ, ಬಸವಣ್ಣನವರು ನಮ್ಮ ಬಸವನ ಬಾಗೇಡಿ ಫ್ರೆಂಡ್ಸ್. ಇದು ದೇಶ ಇದೆ. ಅಲ್ಲಿ ತೋರಿಸ್ಲಿ ನೋಡಿ, ಇಲ್ಲಿ ಏನು ಬಾರಿ ಇದು ಏನು ಕಾಣಿಸ್ತಾ ಇಲ್ಲ ಮ್ಯಾಗಿಂದು, ಅದೆಲ್ಲ ಗುಡಿದೆ. ಇದು ಕೆಳಗಿಂದ ಅಷ್ಟೇ ಬೇರೆ. ಪಾಪ ಬರೋತ್ನ ಬಂದ್ಲಿ ಬಸವಣ್ಣನವರು ಕುದುರೆಯ ಮೇಲೆ ಕೂತಿದ್ದಾರೆ. ಬಸವೇಶ್ವರ ಟೆಂಪಲ್. ಬಸವನ ಬಾಗೇಡಿ, ಬಸವನ ಬಾಗೇಡಿ ಅಂತ ಬಸವಣ್ಣ ಬಸವನ ಬಾಗೇಡಿ ಅಂತ ಅಯೋಗ್ಯ ಬಸವಣ್ಣ ಬಾಗೇವಾಡಿ. ಹೈವೇ ರೋಡಿಗೆ ಗಂಟಿ ಜಗುನ್ ಕಾರ್ ತೊಗೊಂಡು ಆಕ್ಸಿಡೆಂಟ್ ಮಾಡಿದ್ರು ನೋಡು, ಇಲ್ಲೇ ಅದು. ಸಾಕ್ತದ ಯಲ್ಗೋರೇಶ್ವರ ಪ್ರಸನ್ನ ಗುಡಿ ಇಲ್ಲಿ ಬರ್ದಿದೆ ನೋಡಿ. ಜೂಮೆ ತಗೊಂಡು ಮೂರ್ತಿ ಐತಾರೆ. ಚುಮ್ಮಾಕ ಕೊಟ್ಟಿನಲ್ಲ, ಚುಮ್ಮಾಕ ಕೊಟ್ಟಿನೊಂದು. జై జై బజరంగ బలి స్వామి అంజన్న నీ జన్మెంత పావనమో తండ్రి అంజన్న. జై జై బజరంగ బలి స్వామి అంజన్న నీ జన్మెంత పావనమో తండ్రి అంజన్న. ఆ కొండగట్టు కొండ మీద హనుమా, మా కండ దండగున్నవయ్య హనుమా,
కోటి కాంతుల్లా కోవెల్లో హనుమా నువ్వు కోరి వెలసినావయ్యా హనుమా రాతిని నాతిగా చేసిన రామునికే దూతవై రాతి కొండ గట్టు మీద హనుమా నువ్వు కోతి రూపుడైతివయ్య హనుమా మా రాతలు మార్చితివయ్యా హనుమా జై జై బజరంగ బలి స్వామి అంజన్న నీ జన్మెంత పావనమో తండ్రి అంజన్న జై జై బజరంగ బలి స్వామి అంజన్న నీ జన్మెంత పావనమో తండ్రి అంజన్న ಕಾಯ ತೋರಿಸಿದ್ರೆ ಬಿಡ್ತಾರ పుట్టినావు ఈ పుడమిన అంజన్న మా అంజనమ్మ గర్భాన మాయన్న వాయుదేవుని వరముతో అంజన్న ఆ వానరులా జాతి నందు మాయన్న నింగికి జంగేసి మింగబోయినావు సూర్యుణ్ణే కొమ్మలెక్కి వెక్కిరించినావు అమ్మలక్కలను ఎన్నెన్నో కొంటె పనులు స్వామి అంజన్న నువ్వు చిన్ననాడు చేస్తివయ్య తండ్రి అంజన్న జై జై బజరంగ బలి స్వామి అంజన్న నీ జన్మెంత పావనమో తండ్రి అంజన్న రాముడే నీ ప్రాణమంటూ అంజన్న రోమ రోమాన దాచినావు మాయన్న రాముడే నీ సర్వమంటూ అంజన్న నువ్వు రాగాలే తీసినావు మాయన్న శ్రీరాము సుగ్రీవుల మైత్రిని గలిపిన స్వామి రాముని కష్టాలు చూసి రంది పెట్టుకున్నవేమి జానకమ్మ జాడ కొరకు స్వామి అంజన్న దండి జలదినే లంఘించినావు తండ్రి అంజన్న జై జై బజరంగ బలి స్వామి అంజన్న నీ జన్మెంత పావనమో తండ్రి అంజన్న లంకిని మదమనిచినావు అంజన్న ఆ లంకలోన దుంకినావు మాయన్న కుప్పి గంతులేసుకుంటూ అంజన్న వనమంత పెంట కుప్ప చేతివోయన్న దశకంటుని ముందు నిలిచి ఆసనమే ఇయ్యకుంటే తోకను 90 ಯಲಗೂರಿನಲ್ಲಿ ಯಲಗೂರು ಹನುಮದೇವರ ದೇವಸ್ಥಾನ రమ్మని పంపితే స్వామి అంజన్న లంక కాల్చి వచ్చిన ಕಪ್ಪು ಮುಖದ ಮಂಗಗಳು అంజన్న జై జై బజరంగ బలి స్వామి అంజన్న నీ జన్మెంత ಬೇಡ, ದೂರ పావనమో ನಿಂತು. తండ్రి అంజన్న ಬಿಸಿಡು ತೊಗೊಂಬಂದ್ರೆ ತಾವೇ ಬರ್ತಾವ ಹೌದು ಸಿಗ್ತಾವ